ಬ್ರೋ ಮೂವಿ ಅಂತೂ ಸೂಪರ್ ಆಗಿದೆ, ಒಳ್ಳೆ ಸೆಂಟಿಮೆಂಟು, ಒಳ್ಳೆ ತುಂಬ ಕತೆ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಮೂವಿ ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಸೆಂಟಿಮೆಂಟ್ ಇಟ್ಟಿದ್ದಾರೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಸೂಪರ್ ಆಗಿದೆ, ಎಲ್ಲ ಇದೆ ಇದರಲ್ಲಿ, ಕಾಮಿಡಿ ಸೆಂಟಿಮೆಂಟು. ಕನ್ನಡದಲ್ಲಿ ಹೊಸದಾಗಿ ಬಂದಿರೋ ಒಂದು ಒಳ್ಳೆ ಸ್ಕ್ರಿಪ್ಟು, ಡೈರೆಕ್ಷನ್ ರಘು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಇಂಥ ಪಿಕ್ಚರ್ ಬರೋದು ಭಾಳ ಕಷ್ಟ, ಈ ಸಿನಿಮಾನ ಮಿಸ್ ಮಾಡಬಾರ್ದು. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಜೀವಿಗಳಿಗೆ ನಮ್ಮಗಳ ಮಧ್ಯೆ ನಮ್ಮ ಸಂಬಂಧ ಆತ್ಮೀಯತೆ ಹೆಂಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ನೋಡಿ. ಇದು ಸೆಂಟಿಮೆಂಟ್ ಸ್ಟೋರಿ ತುಂಬ ಚೆನ್ನಾಗಿದೆ. ನಾಯಿ ಸಂಬಂಧ ಯಾವ ಥರ ಪ್ರಾಣಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ರಾಕೇಶ್ ಪ್ಲೀಸ್, ತುಂಬ ಮುಂಗಾರು ಮಳೆ ಇವರು ಗಣೇಶ್ ಥರ ಸಾಕ್ರಿಫೈಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ರಾಕೇಶ್ ಶೆಟ್ಟಿ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಕಂಪ್ಲೀಟ್ಲಿ ಎಂಗೇಜಿಂಗ್ ಮೂವಿ. ಫ್ರಮ್ ಫಸ್ಟ್ ಸೆಕೆಂಡಿಂದ ಲಾಸ್ಟ್ವರೆಗೂ ಅದು ಕಂಪ್ಲೀಟ್ ಎಂಗೇಜ್ ಆಗಿರುತ್ತೆ. ಎಲ್ಲೂ ಇದಿಲ್ಲ, ಗ್ಯಾಪ್ ಅನ್ನೋದಿಲ್ಲ, ಫ್ಲಾಪ್ ಅನ್ನೋದಿಲ್ಲ. ಓಕೆ, ಫ್ಲಾಲೆಸ್ ಆಗಿ ಹಾಗೇ ನಮ್ಮನ್ನ ಎಂಗೇಜ್ ಮಾಡ್ಕೊಂಡು ಕಂಪ್ಲೀಟಾಗಿ ನಮ್ಮನ್ನು ತಳೀನ್ ಮಾಡಿ. ಸೆಂಟಿಮೆಂಟ್ ಇಸ್ ಟೂ ಗುಡ್ ಮೂವಿ. ರೀಸೆಂಟಾಗಿ ಬಂದಿರೋಂಥ ಈ ಮೂವಿಯಲ್ಲಿ ಎಲ್ಲ ಫ್ಯಾಕ್ಟರ್ಸು ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಘು ಹಾಸನ್ ಸರ್ ಆ್ಯಂಡ್ ಆಲ್ ದ ಆರ್ಟಿಸ್ಟ್ಗಳು. ಹೀರೋ ಆ್ಯಂಡ್ ಹೀರೋಯಿನ್ ನಾವು ಡನ್ ವೆರಿ ನೈಸ್. ಹೀರೋಯಿನ್ ಅನ್ನೋದು ಇದು ಹೀರೋಯಿನ್ ನಾರ್ಮಲ್ ಬಾಂಡಿಂಗಿಂತ ಡಿಫ್ರೆಂಟ್ ಬಾಂಡಿಂಗ್ ಇರೋದು. ಈ ಥರ ಮೂವಿ ನಾನು ಆಫ್ ಲೈಟ್ ನೋಡೇ ಇಲ್ಲ, ಇನ್ನೊಮ್ಮೆ ನಾನು ಎಲ್ಲೂ ನೋಡಿಲ್ಲ. ಓಕೆ, ಪಾರ್ಟ್ 1 ಪಾರ್ಟ್ 2ಗೂ ಇಲ್ಲ, ತುಂಬ ಎಲಿವೇಶನ್ ಇದೆ. ಅದು ಇನ್ನು ರಿಫೈನ್ ಆಗಿದೆ, ತುಂಬ ರಿಫೈನ್ಡಾಗಿ ಮಾಡಿದ್ದಾರೆ. ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಓಕೆ, ಇದು ಫೀಲ್ ಗುಡ್ ಮೂವಿ, ವರ್ತ್ ಟು ವಾಚ್ ಇಟ್. ಥಿಯೇಟರ್ಸ್ ಬಂದು ನೋಡಿ ದಯವಿಟ್ಟು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು, ಮತ್ತು ಮಕ್ಕಳು ನೋಡ್ಬೋದು, ವಯಸ್ಸಾಗಿರೋರು ನೋಡ್ಬೋದು, ಎಲ್ಲರೂ ನೋಡ್ಬೋದು. ಡಾಗ್ ಲವರ್ಸ್ ಅಂತೂ ತುಂಬ ಚೆನ್ನಾಗಿದೆ ಮೂವಿ. ನೋಡೋರಿಗೆ ಬಂದೆಲ್ಲರೂ ನೋಡಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಸಿನಿಮಾ ಮಾತ್ರ ಬಿಗಿನಿಂದ ಎಂಡ್ವರೆಗೂ ಆ ಎಮೋಷನ್ಸ್ನ ಕ್ಯಾರಿ ಮಾಡಿರೋದು ಅದು ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು ರಘು ಹಾಸನ್ ಮತ್ತು ಟೀಮ್ಗೆ. ಇಟ್ಸ್ ರಿಯಲಿ ಡಾಗ್ ಲವರ್ಸ್ಗೆ ಒಳ್ಳೆ ಸಿನಿಮಾ. ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನನ್ನ ಮಗಳು ಎಷ್ಟೊತ್ತಲ್ಲ ಅಂದರೆ ನನಗೆ ಅವಳನ್ನ ಸಮಾಧಾನ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು. ಸೊ ಡಾಗ್ ಲವರ್ಸ್ ಈ ಸಿನಿಮಾ ಮಿಸ್ ಮಾಡದೆ ನೋಡಬೇಕು. ಥ್ಯಾಂಕ್ ಯು ರಘು ಹಾಸನ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರ. ನಾನು ಮತ್ತೆ ಗುಂಡಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನಿಸ್ತವ ನಿಮಗೆ? ಹೇಳು, ಹೆಂಗಿಸ್ತು ಹೇಳು, ಏನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು? ಇಷ್ಟ ಆಯಿತು. ಒಳ್ಳೆ ಎಮೋಷ್ನಲ್ ಮೂವಿ ಆಗಿದೆ. ಮೂವಿ ಚೆನ್ನಾಗಿದೆ, ಅಂದರೆ ಎಂಟರ್ಟೈನ್ಮೆಂಟು ಇದೆ. ಫಸ್ಟ್ ಪಾರ್ಟ್ ಬಂದು ಫುಲ್ ಎಮೋಷನಲ್ ತೊಗೊಂಡೋಗಿದ್ದಾರೆ, ನೆಕ್ಸ್ಟ್ ಪಾರ್ಟ್ ಬಂದು ಫುಲ್ ಕಾಮಿಡಿ ಮೂವಿ ಇದೆ. ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ, ಮತ್ತು ಎಲ್ಲೂ ಬೋರ್ ಆಗಲ್ಲ. ಅಂದರೆ ಮೂವಿ ಮುಗ್ದಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲನೂ ಚೆನ್ನಾಗಿದೆ. ಲಾಸ್ಟಲ್ಲಂತೂ ಒಂದು ಆ ಡಾಗ್ ಬೈಟ್ ಮಾಡೋಕ್ಕೆ ಬರುತ್ತಲ್ಲ, ಇನ್ನೊಂದು ಡಾಗ್ನ, ಆ ಸೀನ್ ಅಂತೂ ತುಂಬ ಮನಮುಟ್ಟಂಗಿದೆ. ಎಲ್ಲರೂ ಹೋಗಿ ದಯವಿಟ್ಟು ಮೂವಿನ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ವರ್ತು ಮೂವಿ, ನೀವು ಪೇ ಮಾಡಿದ್ದಕ್ಕೂ ವರ್ತು. ಅದು ಮೂವಿ ಚೆನ್ನಾಗಿದೆ, ನೋಡಿ. ಆಲ್ ದ ಬೆಸ್ಟ್ ಟೀಮ್ಗೆ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲೂ ಬೋರ್ ಅನಿಸಲ್ಲ, ಮತ್ತು ಒಳ್ಳೆ ಕ್ಯಾರಿ ಮಾಡಿದ್ದಾರೆ ಎಮೋಷನಲ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಒಂದು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಮೂವಿ ನೋಡಿ. ಅಂದರೆ ನಗ್ಸೋದು ಅಳ್ಸೋದು ಎರಡು ಒಂದು ಮೂವಿ ಇದೆ. ಟೋಟಲಿ ಫಿಲಿಮ್ ಸೂಪರ್. ಎರಡೂ ಇದೆ, ನಗ್ಸೋದು ಅಳ್ಸೋದು. ಇವತ್ತು ಕಷ್ಟ ಇದೆ ಸರ್, ಎರಡೂ ಮಾಡಬೇಕು ಅಂದರೆ ಕಷ್ಟ ಇದೆ. ನಗಿಸ್ತಾರೆ ಇಲ್ಲ ಅಳಿಸ್ತಾರೆ, ಎರಡೂ ಇದರಲ್ಲಿದೆ ಅಂದರೆ ಸಿನಿಮಾ ಸೂಪರ್. ಅದು ಲೆಕ್ಕ ಆಗದಕ್ಕೆ ಹೇಳೋಕ್ಕಾಯ್ತಲ್ಲ. ನಗ್ಸೋದು ಅಳ್ಸೋದು ಎರಡೂ ಇದೆ ಸರ್, ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಸೂಪರ್ ಮೂವಿ, ಎಲ್ಲರೂ ಹೋಗಿ ಥಿಯೇಟರಲ್ಲಿ ನೋಡಿ. ಚೆನ್ನಾಗಿದೆ. ನಾನು ಬೀದರ್ಲಿಂದ ಬಂದು ನೋಡ್ತಾ ಇದ್ದೀನಿ ಫಿಲಿಮು. ಅದರಲ್ಲಿ ಇವ್ರು ಹೇಳ್ದಂಗೆ ಅಳು ನಗು ಎರಡೂ ಇದೆ ಅದರಲ್ಲಿ. ಚೆನ್ನಾಗಿದೆ. ಪ್ರಾಣಿಗಳ ಭಾವನೆ ತೋರಿಸಿದ್ದಾರೆ ಅದರಲ್ಲಿ ಒಳ್ಳೆ ರೀತಿಯಲ್ಲಿ. ಪ್ರಾಣಿಗಳು ಏನಿರ್ತದೆ ಏನಿಲ್ಲ, ಮನುಷ್ಯನ ಭಾವ ಮತ್ತು ಪ್ರಾಣಿಗಳ ಭಾವ ಒಕ್ಕಡ್ಕೊಂಡು ಫಿಲಿಮ್ ತೆಗೆದರೆ ಬಂದು ನೋಡೋದು ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಡೈರೆಕ್ಷನು, ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ನಾನು ಮತ್ತು ಗುಂಡ 2. ಅಣ್ಣ ಮೂವಿ ಅಂತೂ ಸೂಪರ್ ಆಗಿದೆ. ಎಮೋಷನ್ನು, ಸೆಂಟಿಮೆಂಟು ಎಲ್ಲನೂ ಇಟ್ಟಿದ್ದಾರೆ ಅದರಲ್ಲಿ. ಒಂದು ಪ್ರಾಣಿನ ಹೆಂಗೆ ಪ್ರೀತಿಸ್ಬೇಕು, ಹೆಂಗೆ ಹಚ್ಕೊಂಡ್ರೆ ಅದನ್ನು ಅವರು ಪ್ರೀತಿಸಿದವ್ರಿಗೆ ಅದು ಗೊತ್ತಿರುತ್ತೆ, ಆ ಥರ ತೋರಿಸಿದ್ದಾರೆ ಇಲ್ಲಿ. ಅದು ಮಾತು ಬರ್ತಿರೋ ಪ್ರಾಣಿನ ನಾವು ಎಷ್ಟು ಪ್ರೀತಿಸ್ಬೇಕು ಅಂತ ಅವ್ರು ಗೊತ್ತು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಮನಸ್ಸಿನ ಭಾವನೆ ಇದೆ, ಅದಕ್ಕೂ
ಅದು ನಮ್ಮ ಥರನೇ. ಹಾಗೆ ಅದೊಂದು ಚಿಕ್ಕ ಮಗಳಿಗೆ ಒಂದು ಕ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, But ಅದ್ ನೋಡ್ ತಕ್ಷಣ ಅದು ರಿಯಲ್ ಏನಾದ್ರು ಅನಿಸ್ತಿದೆ real ನನಗೆ ಫಸ್ಟ್. ಅದು ಆಮೇಲೆ ಗೊತ್ತಾಗಿತ್ತು ಅದು ವಿಗ್ ಹಾಕಿದ್ದಾರೆ ಅಂತ. ಮೇಕಪ್ ಮಾಡಿದವ್ರು ಸೂಪರ್ ಆಗಿ ತಲೆ ಹುಡುಗ ಚಿಕ್ಕ ಹುಡುಗ ಅದು ಮಾತ್ರ ಸೂಪರ್ ಸರ್. ಬಟ್ ಆ ಭಾವನೆ ಯಾರಿಗೂ ಬರಬಾರ್ದು, ಅವ್ಳು ಮುಟ್ಬಾರ್ದಪ್ಪ ನಾನು ಅಂತ ಆ ಭಾವನೆ ಯಾರಿಗೂ ಬರಬಾರ್ದು. ಸೂಪರ್ ಮೂವಿ. ಆದ್ರೆ ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡ್ರಿ, ಹಂಗೆ ಹೊಸಬ್ರನ್ನ ಬೆಳೆಸಿ ಅಂತ ನಾ ಕೇಳ್ಕೊಳ್ತೇನೆ ಅಷ್ಟೇ. ಎಮೋಷನಲ್ಲಿ ಸಿನಿಮಾಗಳು ಅಂದರೆ ನಾನು ಭಾಳ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ನಾನು ಒಂದು ಲ್ಯಾಬ್ರಾಡಾರ್ ನಾಯಿನ ಹಳ್ಳಿನಲ್ಲಿ ಸಾಕಿದ್ದೆ. 9 ವರ್ಷ ಇತ್ತು ಅದು. ಆದರೆ ಅದು ಸಾಯಬೇಕಾದ್ರೆ ಅದು ನಾಯಿ ಕೈಲಿ ಕಚ್ಚಿಸ್ಕೊಂಡ್ಬಿಡ್ತು, ಊರು ನಾಯಿಗಳ ಕೈಲಿ. ಅದು ಹುಷಾರಿಲ್ದೇ ಇದ್ದಾಗ ನಮ್ಮಮ್ಮ ಏನೋ ಯಾಕೆಲ್ಲ ನಾಯಿ ಕೈಗಳು ಕಚ್ಚಿಸ್ಕೊಂಡು ಬಂದಿದೆ ಅಂತ ಬೈದ್ಬಿಟ್ರು. ನಮ್ಮಮ್ಮಂಗೂ ನಾಯಿಗೂ ಭಾಳ ದೊಡ್ಡ ಕನೆಕ್ಷನ್ ಅದು ಆ್ಯಕ್ಚುಲಿ. ನಮ್ಮಮ್ಮ ಬಂದು ನನ್ನ ಜೊತೆಲಿ ಈಗ ನೋಡೋ ಮುನ್ಸ್ಕೊಂಡು ಹೋಗಿ ಮೆದೆ ಕೆಳಗಡೆ ಮಲಗಿದ್ದಾನೆ, 3 ದಿವಸ ಆಯಿತು ಬಂದಿಲ್ಲ, ಯಾರು ಕರೆದ್ರು ಅಂತಂದ್ರು. ನಾನು ಹೋಗಿ ಕರೆದೆ, ಬಂದ ಮೇಲೆ ಅದು ಸಾಯೋ ಟೈಮ್ಗೆ ಒಂದು 3 ದಿವಸ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ. ಸೇಮ್ ಇದನ್ನು ಇಲ್ಲಿ ಈ ಸೀನಲ್ಲಿ ತೆಗೆದಿದ್ದಾರೆ. ನನಗೆ ಅದು ಭಾಳ ಟಚ್ ಆಯಿತು ಸರ್. ಇವಾಗಲೇ 14 ವರ್ಷ ಆಯಿತು ಸರ್. ನಾಯಿ ತುಂಬಾ ಕಾಡ್ಬಿಡ್ತು ಸರ್. ಅದು ನಮ್ಮ ತಾಯಿಗೆ ಭಾಳ ಇಷ್ಟ ಸರ್. ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ. ಖಂಡಿತ ಸರ್. ನಮ್ಮ ಮಂಡ್ಯ ಊರು. ಇವತ್ತು ಮೂವಿ ನೋಡೋಕ್ಕೆ ಹೋಗಿದ್ದಾರೆ ಸರ್ ಅವರು. ನಮ್ಮ ತಾಯಿ ಭಾಳ ಇಷ್ಟಪಡ್ತಾರೆ. ಸೊ ಡಾಗ್ ಲವರ್ಸ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ ಸರ್ ತುಂಬಾ ಕನೆಕ್ಟ್ ಆಗುತ್ತೆ ಸರ್. ಅದು ಫ್ಯಾಮಿಲಿಯಲ್ಲಿ ಒಂದಾಗ್ಬಿಡ್ತು. ಈಗ ನಾವೇನು ಮಾಡ್ತೀವಿ, ಮನುಷ್ಯರು ಏನಾದ್ರು ಹುಷಾರಿಲ್ಲ ಅಂತಂದರೆ ಮನೆಯಲ್ಲಿ ನೋಡಿ ತುಂಬ ಯಾರನ್ನೋ ಒಬ್ಬರನ್ನ ನಾವು ಜೊತೆಗಿರಬೇಕು ಅಂತ ಅಂದ್ಕೊತೀವಿ. ಆದರೆ ಪ್ರಾಣಿಗಳು ಹುಷಾರಿಲ್ಲ ಅಂತಂತಂದರೆ ಯಾರನ್ನೋ ಹತ್ರಕ್ಕೆ ಹೋಗೋದಿಲ್ಲ, ದೂರ ಹೊಟ್ಟೋಗ್ಬಿಡ್ತವೆ. ನಾವು ಮನುಷ್ಯ ಆದರೆ ಅಟ್ಲೀಸ್ಟ್ ಯಾರಾದರೂ ಬೇಕಪ್ಪ ನಮಗೆ ಆಸ್ಪತ್ರೆಗೆ ಕರ್ಕೊಂಡೋಗೋದಕ್ಕೆ, ಹಾಸ್ಪಿಟಲ್ಗೆ ಕರ್ಕೊಂಡೋಗೋದಕ್ಕೆ, ನಮ್ಗೆ ನೋಡ್ಕೊಳ್ಳೋದಕ್ಕೆ ಅಂತೀವಿ. ಆದರೆ ಅದನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ. ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ದೂರನೇ ಹೊಟ್ಟೋಗ್ಬಿಡ್ತವೆ. ಅದಕ್ಕೂ ನಮಗೂ ಇರೋ ವ್ಯತ್ಯಾಸ ಇದೆ ಸರ್. ಬಂದಿದೆ ಮೂವಿಲಿ ಎಮೋಷನ್ಸು, ಕಾಮಿಡಿ, ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಪೈಸಾ ಆಲ್ಸೋ ಮೂವಿ. ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ. ಕ್ಯಾಸ್ಟಿಂಗ್ ಅದು ಎಮೋಷ್ನಲ್ ಡ್ರಾಮಾ ಮತ್ತು ಅದು ಕಾಮಿಡಿ. ತುಂಬ ದಿನ ಆಯಿತು ಫಿಲಮಿಗೆ ಬರ್ತಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ ಸರ್ ಆ್ಯಕ್ಟಿಂಗ್. ರಾಕೇಶ್ ಅಡಿಗ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಎಲ್ಲ ಎಮೋಷನಲ್ ಇದೆ, ಸೆಂಟಿಮೆಂಟು ಎಲ್ಲ ಇದೆ, ಕಾಮಿಡಿ ಎಲ್ಲ ಇದಾಗಿದೆ ಸರ್. ನನ್ನ ಮಗಳು ತುಂಬ ಇಷ್ಟಪಡಲು ಮೂವಿ. ಏನಿತ್ತು ಡಾಗಿ ಹೆಂಗಿತ್ತು? ಸೂಪರ್. ಆರ್ ಯು ಡಾಗ್ ಲವರ್? ಇಷ್ಟ ಆಯ್ತಾ? ಹತ್ತಿಯ ಕಣ್ಣೀರಾಗ್ತಾ? ಅಳು ಬಂತ?